ಚಿತ್ರಾವತಿ ಬಗ್ಗೆ ಪ್ರಸ್ತಾಪ ಆಯಿತು. ಬಹುಶಃ ಸುಧಾಕರ್ ಅವರು ಮೆನ್ಷನ್ ಮಾಡಿದ್ರು ಅಂತ ಕಾಣುತ್ತೆ. ಎಸ್ ಎಂ ಕೃಷ್ಣ ಅವ್ರ ಹೆಸರು ಸುಧಾಕರ್, ಎಸ್ ಎಂ ಕೃಷ್ಣ ಅವ್ರ ಹೆಸರು ಹೇಳಿದ್ರು. ಈಗಾಗಲೇ ಆ ವಿಚಾರದಲ್ಲೂ ಅಷ್ಟೇ ಸುಬ್ಬಾರೆಡ್ಡಿ ಅವರು ಹೇಳಿದ್ರು, ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಅವರು ದೊಡ್ಡ ಮನಸ್ಸು ಮಾಡಿದ್ರಿಂದ ಇವತ್ತು ಈ ಒಂದು ಚಿತ್ರಾವತಿ ಎಷ್ಟೇ ಪಕ್ಕದ ನೆರೆಯ ರಾಜ್ಯದ ವಿರೋಧ ಇದ್ರು ಸಹ ನಮಗೆ ಅದು ಆಯ್ತು, ಅವರ ಹೆಸರಿಡಬೇಕು ಅಂತಕ್ಕಂಥದ್ದು. ಅದು ಕೂಡ ಸರ್ಕಾರ ಅನುಮತಿ ಕೊಟ್ಟಿದೆ. ಅದು ಒಂದು ಪ್ರೋಸೆಸ್ ಇದೆ, ಅದು ಅಬ್ಜೆಕ್ಷನ್ ಕಾಲ್ ಮಾಡ್ಬೇಕು, ಇವೆಲ್ಲ ಆಗಬೇಕು. ಆದ್ರೆ ತಾತ್ವಿಕವಾಗಿ ಅನುಮೋದನೆ ಕೊಟ್ಟಿದೆ. ಆದಷ್ಟು ಬೇಗ ಆ ಪ್ರಕ್ರಿಯೆಗಳೆಲ್ಲ ಪೂರ್ಣಗೊಳಿಸಿ ಚಿತ್ರಾವತಿಗೆ ಎಸ್ ಎಂ ಕೃಷ್ಣ ಅವರ ಹೆಸರಿಡ್ತಕ್ಕಂಥದ್ದು ಕೂಡ ಇವತ್ತು ಆಗಿದೆ. ಇದ್ರ ಜೊತೆಯಲ್ಲಿ ನಮ್ಮ ಈ ಒಂದು ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆ ಮತ್ತು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆ ಇವೆರಡಕ್ಕೂ ನಾವು ದಿನೇಶ್ ಗುಂಡೂರಾವ್ ಅವರು ಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಬಹಳ ಹಳೆ ಆಸ್ಪತ್ರೆಗಳು ದುರಸ್ತಿ ಆಗಬೇಕು, ಬಹಳ ಶಿಥಿಲ ಆಗಿದೆ, ಸಮಸ್ಯೆಗಳಿದಾವೆ ಅಂತಕ್ಕಂಥದ್ದು. ಅದಕ್ಕೂ ಅವ್ರು ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು. 10 ಕೋಟಿ ಬಾಗೇಪಲ್ಲಿಗೆ, 14 ಕೋಟಿ ಚಿಂತಾಮಣಿಗೆ. ಕಾರಣಾಂತರದಿಂದ ಸ್ವಲ್ಪ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಮತ್ತೆ ನೋಡೋಣ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅದನ್ನ ಮುಂದಿನ ದಿನಗಳಲ್ಲಿ ನಾವಿಬ್ರು ಸೇರಿ ಅದನ್ನ ಮಂಜೂರು ಮಾಡಿಸ್ಕೊಂಡು ಬರ್ತೀವಿ ಅಂತಕ್ಕಂಥ ಭರವಸೆಯನ್ನು ನಾನು ಈ ವೇದಿಕೆ ಮುಖಾಂತರ ತಮ್ಗೆಲ್ಲರಿಗೂ ಕೊಡ್ಲಿಕ್ಕೆ ಬಯಸ್ತೇನೆ. ಮಂಚೇನಹಳ್ಳಿಗೆ ಸಂಬಂಧಪಟ್ಟಂತೆ ಸುಮಾರು 6.8 ಕೋಟಿ ಹೆಚ್ಚುವರಿ ಅನುದಾನ ಬೇಕು ಅಂತಕ್ಕಂಥದ್ದಿತ್ತು. ಒಟ್ಟು 30 ಕೋಟಿ 80 ಲಕ್ಷ ನಾವು ಅವತ್ತು ಸಂಪುಟದ ಮುಂದೆ ತಂದಿದ್ವಿ. ಆದ್ರೆ ಇವೆರಡಕ್ಕೂ ಸದ್ಯಕ್ಕೆ ಸ್ವಲ್ಪ ಅವಕಾಶ ಬೇಡ ಈಗ ಅಂತ ಹೇಳಿದ್ರು. ಆದ್ರೆ ಮಂಚೇನಹಳ್ಳಿದು 6.8 ಕೋಟಿ ಅನುಮತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಬೇಗ ಬಿಲ್ಡಿಂಗ್ ಪೂರ್ಣ ಆಗ್ಬೇಕು, ಅದು ಲೋಕಾರ್ಪಣೆ ಆಗ್ಬೇಕು ಅಂತಕ್ಕಂಥದ್ದು ಕೂಡ ಅವತ್ತು ಸಂಪುಟದ ಸಭೆಯಲ್ಲಿ ನಾವು ಮಾಡಿದ್ದೇವೆ. ಅದರಿಂದ ಈಗ ಹಲವಾರು ಕಾರ್ಯಕ್ರಮಗಳು. ಮತ್ತೊಂದು ಪ್ರಯತ್ನ ಇತ್ತು, ನಾವು ಚೇಳೂರನ್ನ ಪಟ್ಟಣ ಪಂಚಾಯತಿ ಮಾಡಬೇಕು ಅಂತ ಹೇಳಿ ಕೆಲವು ಸಾಧಕ ಬಾಧಕರ ಬಗ್ಗೆ ಚರ್ಚೆ ಆಯಿತು. ಅನುದಾನ ಯಾವ ರೀತಿ ಬರ್ತದೆ, ಯಾವ ರೀತಿ ಅದರಿಂದ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ಎಲ್ಲೋ ಒಂದು ಸ್ವಲ್ಪ ಚಿಂತನೆ ಮಾಡೋಣ ಅಂತ ಹೇಳಿ ಸುಬ್ಬಾರೆಡ್ಡಿ ಅವರು ನಾವು ಮಾತಾಡಿದ್ವಿ. ಅದೇ ರೀತಿ ಮಂಚೇನಹಳ್ಳಿ ಬಗ್ಗೆ ಕೂಡ ಒಂದು ಜನಸಂಖ್ಯೆ ಮತ್ತು ಅನುದಾನ ತಕ್ಷಣ ಲಭ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿ ಬರ್ಬೋದು ಅಂತ ಹೇಳಿ ಸ್ವಲ್ಪ ಅದನ್ನ ಯೋಚನೆ ಮಾಡಿ